ಇದು ಕೇವಲ ಒಂದು ಕ್ರೈಮ್ ಸುದ್ದಿ ಅಲ್ಲ. ಎತ್ತ ಮಗಳನ್ನೇ ಕಟ್ಟನಂತೆ ಕೊಂದ ತಂದೆ ಪೊಲೀಸರ ಕಣ್ಣಿಗೆ ಮಣ್ಣೆರಚಲು ಆಡಿದ ಭೀಕರ ಕಣ್ಣಾಮುಚ್ಚಾಲೆ ಆಟದ ರಕ್ತ ಸಿಕ್ತ ಕತೆ. ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ನಿಂಬೆಮರದಳ್ಳಿ ಗ್ರಾಮದ 17 ವರ್ಷದ ಮೇಘನ ಮುಗ್ಧ ಹುಡುಗಿ. ಆದ್ರೆ ಆಕೆ ತನ್ನ ತಾಯಿ ಕಡೆಯ ಸಂಬಂಧಿಕರ ಹುಡುಗನನ್ನ ಪ್ರೀತಿಸತೊಡಗಿದ್ಲು. ಆ ಮನೆಯಲ್ಲಿ ಆ ಒಂದು ವಿಷಯ ಬಿರುಗಾಳಿಯನ್ನ ಎಬ್ಬಿಸಿತ್ತು. ತಂದೆ ತಿಮ್ಮರಾಯಪ್ಪನಿಗೆ ಈ ಪ್ರೀತಿ ಇಷ್ಟವಿರಲಿಲ್ಲ. ತನ್ನ ಮಾತಿಗೆ ಎದುರು ನಿಂತರೆ ಸುಮ್ಮನೆ ಬಿಡಲ್ಲ ಅಂತ ಹೇಳಿ ತಿಮ್ಮರಾಯಪ್ಪ ಮನೆಯಲ್ಲಿ 2-3 ಬಾರಿ ಗಲಾಟೆ ಮಾಡಿದ್ದ. ಆದರೆ ಮೇಘನ ತನ್ನ ಪ್ರೀತಿಯಿಂದ ಹಿಂದೆ ಸರಿಯಲಿಲ್ಲ. ಇದೇ ಆಕೆಯ ಪಾಲಿಗೆ ಮರಣ ಶಾಸನ ಆಯ್ತು. ಅದು ಏಪ್ರಿಲ್ 16ರ ಕಡುಗತ್ತಲಿನ ರಾತ್ರಿ. ಮನೆಯಲ್ಲಿ ಮತ್ತೆ ಅದೇ ಪ್ರೀತಿಯ ವಿಚಾರವಾಗಿ ಜಗಳ ತಾರಕಕ್ಕೇರಿತ್ತು. ತಿಮ್ಮರಾಯಪ್ಪ ಎತ್ತ ಮಗಳೆಂಬ ಮಮತೆಯನ್ನು ಮರೆತು ಮೇಘನಾಳನ್ನ ಕೊಲೆ ಮಾಡುವುದಷ್ಟೇ ಆತನ ಪ್ಲಾನ್ ಆಗಿರಲಿಲ್ಲ. ಸಾಕ್ಷ್ಯ ನಾಶಪಡಿಸಲು ಮಾಸ್ಟರ್ ಪ್ಲಾನ್ ರೆಡಿ ಇತ್ತು. ತಡರಾತ್ರಿ ಮಗಳ ಶವವನ್ನು ಹೊತ್ಕೊಂಡೋಗಿ ತನ್ನ ಜಮೀನಿನ ಪಕ್ಕದಲ್ಲಿದ್ದ ಸರ್ಕಾರಿ ಹಳ್ಳದಲ್ಲಿ ಯಾರಿಗೂ ತಿಳಿಯದಂತೆ ಊತಾಕಿ ಏನೂ ತಿಳಿದವನಂತೆ ಬಂದು ಮಲಗಿದ. ಮರುದಿನ ಬೆಳಗ್ಗೆ ಮೇಘನ ನಾಪತ್ತೆಯಾಗಿದ್ದಳು. ಗಾಬರಿಯಾದಂತಹ ತಾಯಿ ಎಲ್ಲೆಡೆ ಹುಡುಕಾಡಿದಳು. ಆದ್ರೆ ತಿಮ್ಮರಾಯಪ್ಪ ಮಾತ್ರ ತನಗೇನು ತಿಳಿಯದಂತೆ ಪತ್ನಿಯ ಜೊತೆ ಸೇರಿ ನಾಟಕವಾಡಿದ. ಕೊನೆಗೆ ಮಗಳು ಮನೆಗೆ ಬಂದಿಲ್ಲವೆಂದು ತಾಯಿಯೇ ಕಳ್ಳಂಬೆಳ್ಳ ಪೊಲೀಸ್ ಠಾಣೆಗೆ ಹೋಗಿ ಮಗಳು ಮಿಸ್ಸಿಂಗ್ ಎಂದು ದೂರು ನೀಡಿದಳು. ಪೊಲೀಸರು ತನಿಖೆ ಆರಂಭಿಸಿದ್ರು. ಆದ್ರೆ ಅವರಿಗೆ ಗೊತ್ತಿರಲಿಲ್ಲ ದೂರು ನೀಡಲು ಪತ್ನಿಯ ಜೊತೆ ಬಂದಿದ್ದ ತಿಮ್ಮರಾಯಪ್ಪನೇ ಅಸಲಿ ಅಂತಕ ಎಂದು. ಪೊಲೀಸರು ತನಿಖೆ ತೀವ್ರಗೊಳಿಸಿದಾಗ ಮೊಬೈಲ್ ಲೊಕೇಶನ್ ಹಾಗೂ ಕೆಲವರ ಹೇಳಿಕೆಗಳು ತಿಮ್ಮರಾಯಪ್ಪನ ಮೇಲೆ ಸಂಶಯ ಮೂಡುವಂತೆ ಮಾಡಿದವು. ಪೊಲೀಸರು ವಿಚಾರಣೆಗೆ ಕರೆಯುತ್ತಿದ್ದಂತೆ ತಿಮ್ಮರಾಯಪ್ಪನಿಗೆ ತಾನು ಸಿಕ್ಕಿ ಬೀಳುವ ಭಯ ಶುರುವಾಯಿತು. ತಕ್ಷಣ ಕಣ್ಣಾಮುಚ್ಚಾಲೆಯ 2ನೇ ಆಟ ಶುರು ಮಾಡಿದ. ಅವನೇ ತಲೆಮರೆಸಿಕೊಂಡ. ಒಂದು ಕಡೆ ಮಗಳು ನಾಪತ್ತೆ, ಮತ್ತೊಂದು ಕಡೆ ಗಂಡನೂ ನಾಪತ್ತೆ. ಅವಹಾರಿದ ಪತ್ನಿ ಮತ್ತೆ ಕಳ್ಳಂಬಳ್ಳಿ ಠಾಣೆಗೆ ಓಡಿ ಬಂದು ತನ್ನ ಪತಿಯೂ ನಾಪತ್ತೆ ಆಗಿದ್ದಾರೆ ಅಂತ ಮತ್ತೊಂದು ದೂರು ನೀಡಿದಳು. ತಲೆಮರೆಸಿಕೊಂಡ ಪಾಪಿ ತಿಮ್ಮರಾಯಪ್ಪ ಪೊಲೀಸರ ಕೈಗೆ ಸಿಗದೇ ಇರಲು ದೇವಸ್ಥಾನಗಳನ್ನ ಅಡುಗುತಾಣ ಮಾಡಿಕೊಂಡಿದ್ದ. ಪಾಪದ ಹಣ ಕೈಯಲ್ಲಿದ್ದ ಹಿನ್ನೆಲೆ ಸುಮಾರು 1 ತಿಂಗಳ ಕಾಲ ತಿರುಪತಿ, ಧರ್ಮಸ್ಥಳ ಸೇರಿದಂತೆ ಹಲವು ಪುಣ್ಯಕ್ಷೇತ್ರಗಳಲ್ಲಿ ತನ್ನ ಪಾಪ ತೊಳ್ಕೊಳ್ಳಲು ಅಲೆದಾಡಿದ. ದೇವರ ಸನ್ನಿಧಿಯಲ್ಲಿದ್ರು ಪೊಲೀಸರು ಬರಲ್ಲ, ಪಾಪವು ತೊಳೆದುಕೊಂಡು ಹೋಗುತ್ತೆ ಎಂಬುದು ಆತನ ಭ್ರಮೆಯಾಗಿತ್ತು. ಆದರೆ ಕಳ್ಳಂಬೆಳ್ಳ ಪೊಲೀಸರು ಆತನ ಬೆನ್ಬಿಡ್ಲಿಲ್ಲ. ತಾಂತ್ರಿಕ ನೆರವು ಹಾಗೂ ಖಚಿತ ಮಾಹಿತಿ ಮೇರೆಗೆ ಕೊನೆಗೆ ತಿಮ್ಮರಾಯಪ್ಪನನ್ನ ಪೊಲೀಸರು ಸುತ್ತುವರೆದು ಲಾಕ್ ಮಾಡಿದರು. ಠಾಣೆಯ ಕತ್ತಲ ಕೋಣೆಯಲ್ಲಿ ಪೊಲೀಸರು ತಮ್ಮದೇ ಶೈಲಿಯಲ್ಲಿ ವಿಚಾರಣೆ ಆರಂಭಿಸಿದಾಗ ತಿಮ್ಮರಾಯಪ್ಪ ಇನ್ನು ಆಟ ನಡೆಯಲ್ಲ ಎಂದು ತಿಳಿದು ಮೊಣಕಾಲೂರಿ ಅತ್ತ ತಾನೇ ನನ್ನ ಮಗಳನ್ನು ಕೊಂದೆ, ಹಳ್ಳದಲ್ಲಿ ಹೂತಾಕಿದೆ ಎಂದು ಆತ ಸತ್ಯ ಒಪ್ಪಿಕೊಂಡಾಗ ಪೊಲೀಸರು ಒಂದು ಕ್ಷಣ ಬೆಚ್ಚಿ ಬಿದ್ದರು. ಕೊಲೆಯಾಗಿ 1 ತಿಂಗಳ ಬಳಿಕ ಭೀಕರ ಸತ್ಯ ಹೊರಬಿದ್ದಿದೆ. ತಕ್ಷಣ ಪೊಲೀಸರು ಆತನನ್ನ ಬಂಧಿಸಿದ್ದಾರೆ. ಎತ್ತ ಮಗಳ ಪ್ರೀತಿಯನ್ನ ಗೌರವಿಸದ ಆಕೆಯನ್ನು ಕೊಂದು 1 ತಿಂಗಳ ಕಾಲ ಪೊಲೀಸರೊಂದಿಗೆ ಕಣ್ಣಾಮುಚ್ಚಾಲೆ ಆಡಿದ ಪಾಪಿ ತಂದೆ ಈಗ ಕಂಬಿ ಎಣಿಸುತ್ತಿದ್ದಾನೆ. ಹದಿಹರಿಯದ ವಯಸ್ಸಿನಲ್ಲಿ ಪ್ರೀತಿ ಪ್ರೇಮ ಬರುವುದು ಸಹಜ. ಆದ್ರೆ ಮಕ್ಕಳಿಗೆ ಅದರ ಬಗ್ಗೆ ಒಂದಷ್ಟು ತಿಳಿ ಹೇಳಬೇಕು ಅಥವಾ ಅವರಲ್ಲಿ ಒಂದಷ್ಟು ಜಾಗೃತಿಯನ್ನ ಮೂಡಿಸಿದರೆ ಈ ಎಲ್ಲ ಆಟಗಳು ಸ್ವಲ್ಪ ಮಟ್ಟಿಗೆ ಅದು ನಿಲ್ತವೆ, ಮಕ್ಕಳು ನಮ್ಮ ಕೈಗೆ ಸಿಗ್ತಾರೆ ಎಂಬುದು ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ. ಮೇಘನ ಎಂಬ ಹುಡುಗಿ ಮಿಸ್ ಆಗೈತೆ. ಹುಡುಗಿನ ಎಲ್ಲಿದ್ರೂ ಪತ್ತೆ ಮಾಡ್ಕೊಳ್ಬೇಕು. ಪೊಲೀಸ್ ಕಂಪ್ಲೇಂಟ್ ಆಗೈತೆ, ಅವರು ಹುಡುಕ್ತಾ ಇದ್ದಾರೆ. ಅದ್ರ ಜೊತೆ ಹಿಡಿದಾರು ಹುಡುಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಇಷ್ಟು ನನ್ನ